ಅದು ಲೇಔಟ್ ಯಾರು ಲ್ಯಾಂಡ್ ಎಲ್ಗೂ ಡೆವಲಪ್ಮೆಂಟ್ ಎಲ್ಲಿ ಮಾಡ್ಯಾರ ಆಮೇಲೆ ಡೆವಲಪ್ಮೆಂಟ್ ಅಥಾರಿಟಿ ಅಪ್ರೂವ್ ಆಗಿದೆ ಲೇಔಟ್ ಆಗಿದೆ, ರಿಜಿಸ್ಟ್ರೇಷನ್ ಆಗಿದೆ. ರಿಜಿಸ್ಟ್ರೇಷನ್ ಬೇರೆ, ಡೆವಲಪ್ಮೆಂಟ್ ಬೇರೆ. ನೀವೆಲ್ಲ ಆಗೈತೆ ಅಂತ ಹೇಳ್ಬೇಡ್ರಿ. ಅವ್ರು ಲೇಔಟ್ ಎಣ್ಣೆ ಆದ್ಮೇಲೆ ಅದಕ್ಕೆ ಮ್ಯಾನ್ ಹಾಕಿ KGP ಶೀಟ್ ಅಂತ ತಯಾರು ಮಾಡ್ತಾರೆ. ಆ KGP ಶೀಟು ಡೆವಲಪ್ಮೆಂಟ್ ಅಥಾರಿಟಿ ಅವ್ರನ್ನ ಮೀಟಿಂಗ್ ಮಾಡಿ ಅಪ್ರೂವ್ ಆಗಬೇಕು. ಅವ್ರು ಅಪ್ರೂವ್ ಆಗ್ಬೇಕಾದ್ರೆ ಡೆವಲಪ್ಮೆಂಟ್ ಅರ್ಬನ್ ಸೀಲಿಂಗ್ ಆ್ಯಕ್ಟ್ ಪ್ರಕಾರ ಎಲ್ಲ ಲಾಸ್ ಮಾಡ್ತಾರೆ. 50% ಪ್ಲಾಟೇಬಲ್ ಏರಿಯಾ, 50% ರೋಡ್, CA, ಗಾರ್ಡನ್ನು. ಆಮೇಲೆ ಅದಕ್ಕೆ ಏನೈತಿ ಅಂದ್ರೆ ಮುಂದೆ ಅದು ಅಪ್ರೂವ್ ಆದಮೇಲೆ ರಿಜಿಸ್ಟ್ರೇಷನ್ ಮಾಡಕ್ಕೆ ಕೊಡ್ತಾರೆ. ಅವರು ರಿಜಿಸ್ಟ್ರೇಷನ್ ಆದಮೇಲೆ ಡೆವಲಪ್ಮೆಂಟದ್ದು 2 ನಮೂನೆ ಐತಿ. ನಾವು ಸ್ವಂತ ಡೆವಲಪ್ ಮಾಡ್ತಾರೆ ಅಂತಂದ್ರೆ 18% ಸೂಪರ್ವೈಸರ್ ಚಾರ್ಜ್ ಅಂತ ಡೆವಲಪ್ಮೆಂಟ್ ಅಥಾರಿಟಿ ಕಟ್ಟಬೇಕು. ನಾವು ಮಾಡ್ತಾರೆ ಅಂದ್ರೆ ಟೋಟಲ್ ಎಸ್ಟಿಮೇಷನ್ ಅಂತ 18% ಅವ್ರು ಕಟ್ಟಿದ್ರು. ಒಂದು ಸೂಪರ್ವೈಸರ್ ಮಾಡಿ ಬಿಡುವಂತೆ ನೋಡಿ ಕಟ್ಸ್ಕೊಬೇಕು. ಕಟ್ಟಿ ಇಲ್ಲಂದ್ರೆ ಡೆವಲಪ್ಮೆಂಟ್ ಅಥಾರಿಟಿಯವರ ಟೆಂಡರ್ ಕೊಟ್ಟು ಮಾಡಿಸಿದ್ರೆ ಅಷ್ಟು ದುಡ್ಡು ಅವರಿಗೆ ಕಟ್ಟಬೇಕು. ಈ ಪ್ರೊಸೆಸ್ ಆಗೈತು ಇಲ್ಲ ನೋಡ್ಕೊಂಡ್ರೆ ಮುಂದಿನ ಆ್ಯಕ್ಷನ್ ಇದೆಲ್ಲ ನಮ್ಮನ್ನು ಕಟ್ಟಿದ ಮೇಲೆ ಅವರು ಪ್ರತಿಯೊಬ್ಬರ ಕಡೆ ಡೆವಲಪ್ಮೆಂಟ್ ಮಾಡಿ $6,000 ಸೈಟಿಗೆ ಸ್ಕ್ವೇರ್ ಫುಟ್ ಇರ್ಬೇಕು ಟೋಟಲ್ ಸೈಟಿಗೆ 6,000 ಆಮೇಲೆ ಮತ್ತವ್ರೇನು ಅದು ಲೇಔಟ್ ಸೆಟ್ ಆಗಿಲ್ಲ ಅಂತ ಹೇಳಿ ಅದನ್ನು 510 ಸ್ಕ್ವೇರ್ ಫೀಟಿಗೆ ಇದು ಮಾಡಿದ್ರು. ಅದೇ ಮ್ಯಾಪ್ ಮಾಡಿ ಅದು ಉಳಿದಿದ್ದ ಜಗತ್ತೇನಿತ್ತಲ್ಲ ಉಳಿದಿದ್ದ ಸ್ಕ್ವೇರ್ ಫೀಟಿಗೆ ಬೈಬ್ಯಾಕ್ ಮಾಡ್ಕೊಂಡು ಅವರೇ ತಗೊಂಡು ಅಷ್ಟು ದುಡ್ಡು ಲೆಸ್ ಮಾಡಿ ಲೆಸ್ ಅಂತಂದ್ರೆ ಈಗ ನಿಮ್ಗೆ ಸೈಟ್ ಕೊಡೋದು ಯಾವ ಸೈಟ್ ಇಸ್ಕೊತಾರೆ? ನಮಗೆ 510 ಸ್ಕ್ವೇರ್ ಫೀಟ್ ಇದೆ. ಮೊದಲಿಂದ ಏನು ಸೈಟ್ ಕೊಡೋದಾಗ ಚೇಂಜಸ್ ಆಗಿಲ್ಲ. 20-30 ಒಳಗೆ ಬರ್ತದೆ. ದೊಡ್ಡದು 800 ಸ್ಕ್ವೇರ್ ಫೀಟ್ ಮೇಲೆ ದುಡ್ಡು ತೊಗೊಂಡಿರ್ತಾರೆ, ಅದು ಬೇರೆ ಇದ್ರೆ. ಆಮೇಲೆ ಡೆವಲಪ್ಮೆಂಟ್ ಚಾರ್ಜು ಸ್ಕ್ವೇರ್ ಫೀಟ್ ಮೇಲೆ ಇರ್ತದೆ. ಈಗಿನ ಪರಿಸ್ಥಿತಿ ಒಳಗೆ ಡೆವಲಪ್ಮೆಂಟ್ ಚಾರ್ಜು ಒಂದು ಗುಂಟೆಗೆ ಬರೀ 26,000 ರೂಪಾಯಿ. ಆಸ್ಫಾಲ್ಟ್ ಚಾರ್ಜ್ ಟಾರ್ ರೋಡ್ ಮಾಡೋಕೆ 26,000 ರೂಪಾಯಿ ಐತಿ ಒಂದು ಗುಂಟೆ ಪ್ಲಾಟಿಗೆ 30-40ಗೆ. ಬರೀ ಟಾರ್ ರೋಡ್ ಚಾರ್ಜ್ ಹೇಳೋದು ಡೆವಲಪ್ಮೆಂಟ್ ಅಂದ್ರೆ ಅವಾಗ ಅದು ಬರ್ತದೆ. ಟೋಟಲ್ ಹೆಚ್ಚು ಕಡಿಮೆ ಈಗ ನಿಮ್ಗೆ ಕಡಿಮೆ ಒಂದು ಗುಂಟೆಗೆ 75,000 ರೂಪಾಯಿ ಡೆವಲಪ್ಮೆಂಟ್ ಚಾರ್ಜ್ ಸದ್ಯಕ್ಕೆ ಐತೆ. ಈಗ ಅದನ್ನು ಎಷ್ಟು ಕಲೆಕ್ಟ್ ಮಾಡ್ಕೊಂಡಾರ ಅವರು, ಅವಾಗ ಎಷ್ಟು ಕೊಟ್ಟಿರಿ ನೋಡಿ. ಆ ಡೆವಲಪ್ಮೆಂಟ್ ಏನೋ ಕಾಂಟ್ರಾಕ್ಟ್ ಕೊಟ್ಟರು ಅವರ ಮಾಡ್ಸಕ್ಕಂತೆ ಡೆವಲಪ್ಮೆಂಟ್ ಅಂತ ಆಗಿಲ್ಲ. ನೀವು ಹೇಳೋ ಲೆಕ್ಕ ಪ್ರಕಾರ ಡೆವಲಪ್ಮೆಂಟ್ ಆಗಿಲ್ಲ ಅಂತಂದ್ರೆ ಶಿಕ್ಷೆ ಕೊಟ್ಟಿಲ್ಲ, ಕೊಡ್ಬೋದು 100%. ಎಲ್ಲ ಡೆವಲಪ್ಮೆಂಟ್ ನಾರ್ಮ್ಸ್ ಪ್ರಕಾರ ಆಗಿದ್ದರೆ ಶಿಕ್ಷೆ ಕೊಡ್ತಾರೆ. ಪ್ಲಸ್ ಅದರೊಳಗೆ CA ಪ್ಲಾಟ್ ಅಂತ ಬಿಟ್ಟಿರ್ತಾರೆ. ಅದು ಮ್ಯಾಪ್ ಕೊಟ್ಟಾರೆ ನಿಮ್ಗೆ ಏನಂತ ಟೋಟಲ್ ಮ್ಯಾಪ್ ನಿಮ್ದು ಸೈಟ್ ಅಲ್ಲ, ಟೋಟಲ್ ಅದರೊಳಗೆ CA ಪ್ಲಾಟು ಮತ್ತು ಡೆವಲಪ್ಮೆಂಟ್ ಅಥಾರಿಟಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಇದೆಲ್ಲ ಆದಾಯಗಳು ಮಾತ್ರ ಅದಕ್ಕೆ ಶಿಕ್ಷೆ ಕೊಡ್ತಾರೆ. ಏನು ಕೊಡ್ಬೋದು, ಶಿಕ್ಷೆ ಕೊಟ್ಟ ಮೇಲೆ ನೀವು ಬಿಲ್ಡಿಂಗ್ ಪರ್ಮಿಷನ್ ಸಿಗೋದು. ಆಮೇಲೆ CC ಕೊಟ್ಟ ಆದಮೇಲೆ ಆ ಲೇಔಟು ಡೆವಲಪ್ಮೆಂಟ್ ಅಥಾರಿಟಿಯಿಂದ ಕಾರ್ಪೊರೇಷನ್ದವ್ರು ತಗೊಂಡ ಮೇಲೆ ನಿಮ್ಗೆ ಬಿಲ್ಡಿಂಗ್ ಪರ್ಮಿಷನ್ ಬರ್ತದೆ. ಈ ಹಂತದೊಳಗೆ ಯಾವ ಹಂತದೊಳಗೆ ನಿಂತೈತಿ ಅನ್ನೋದು ಮೊದಲು ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಯಾವ ಹಂತದೊಳಗೆ ಡೆವಲಪ್ಮೆಂಟ್ ಮಾಡಕತ್ತಾರೋ, ಎಷ್ಟು ಕಲೆಕ್ಟ್ ಮಾಡ್ಯಾರ, ಆ ಟೋಟಲ್ ಡೆವಲಪ್ಮೆಂಟ್ ಚಾರ್ಜ್ ಎಷ್ಟು ಲೇಔಟಿಗೆ, ಅದೆಲ್ಲ ಸೊಸೈಟಿ ಅವ್ರು ಏನಂದ್ರೆ ನಮ್ಮ ಸೊಸೈಟಿ ಐತೆ. ಪ್ರೈವೇಟ್ ಡೆವಲಪರ್ಸ್ ಇದ್ರೆ ಬೇರೆ ಇರ್ತದೆ.
ಅಂತ ಕೊಟ್ಟಾನೋ ಪ್ರೈವೇಟ್ ಡೆವಲಪರ್ಸ್ ಕೊಟ್ಟಾನೋ ಅದೇ ನಿಮ್ಮ ಡೀಡ್ ಇದ್ರೆ ತೊಗೊಂಬರಲ್ಲ ನಿಮ್ಮ ಡೀಡ್ ನೋಡಿದ್ರೆ